ಆ, ಎಲ್ಲರಿಗೂ ನಮಸ್ಕಾರ. 2024ರಲ್ಲಿ ಭಾಳಷ್ಟು ಕೆಲಸ ಪೂರ್ಣಗೊಂಡಿದ್ದರೂ ಸಹ ದೇವಸ್ಥಾನ ಪೂರ್ಣಗೊಂಡಿರಲಿಲ್ಲ. ಗರ್ಭಗುಡಿ ಪೂರ್ಣಗೊಂಡಿತ್ತು. ನಮಗೆ ಶ್ರೀರಾಮಲಲ್ಲ ವಿಗ್ರಹ ಪ್ರತಿಷ್ಠಾಪನೆ ಮಾಡೋ ಅವಕಾಶ ನಮ್ಮ ಪ್ರಧಾನಮಂತ್ರಿಗಳು ದೇಶಕ್ಕೆ ಸಮರ್ಪಣೆ ಮಾಡಿದರು. ಈಗ ಧರ್ಮ ಧ್ವಜಾರೋಹಣ ಅಂದರೆ ದೇವಸ್ಥಾನದ ಪೂರ್ಣ ಕೆಲಸ ಪೂರ್ಣಗೊಂಡಿದೆ ಅಂತ ನಮ್ಮ ರಾಮ ಭಕ್ತರಿಗೆ ಪ್ರಪಂಚಾದ್ಯಂತ ಒಂದು ಹೇಳುವ ಸಮಯ, ಒಂದು ಅನೌನ್ಸ್ಮೆಂಟ್ ಅಂತಲೇ ಹೇಳ್ಬೋದು. ನಮ್ಮ ಧಾರ್ಮಿಕವಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಬರ್ತಾಯಿದ್ದೀವಿ. ಧ್ವಜಾರೋಹಣವನ್ನು ನಾವು ನೋಡಲಿಕ್ಕೆ ಹೋದರೆ ಪೂರಿ ಜಗನ್ನಾಥದಲ್ಲೂ ಸಹ ದಿನನಿತ್ಯ ಒಂದು ಧ್ವಜಾರೋಹಣದ ಕೆಲಸವನ್ನು ಮಾಡ್ತಾಯಿರ್ತಾರೆ. ಆ ನಿಟ್ಟಿನಲ್ಲಿ ಭಾಳ ಒಂದು ಸಂತೋಷದ ಸಮಯ. ಯಾಕಂದರೆ 500 ವರ್ಷಗಳಿಂದ ಈ ಒಂದು ದಿನಕ್ಕೆ ನಾವು ಕಾಯ್ತಾಯಿದ್ವಿ. ದೇವಸ್ಥಾನ ಪೂರ್ಣಗೊಂಡಿದೆ ಅನ್ನೋಂಥದ್ದು, ನಂತರ ಪ್ರಧಾನಮಂತ್ರಿಗಳು ಧ್ವಜಾರೋಹಣವನ್ನು ಮಾಡ್ತಾ ಇರೋದು, ದೇಶಕ್ಕೆ ಸಮರ್ಪಣೆ ಮಾಡ್ತಾ ಇರೋದು, ಇವನ್ನೆಲ್ಲ ನೋಡ್ತಾ ಇರುವ ನಾವು ಈಗಿನ ಸಮಯದಲ್ಲಿ ಧನ್ಯರಂತಲೇ ಹೇಳ್ಬೋದು. ನೋಡಿ, ಸಂಪೂರ್ಣ ರಾಮ ಮಂದಿರ ಉದ್ಘಾಟನೆ ಒಂದು ಲೆಕ್ಕದಲ್ಲಿ ನೋಡೋಕೆ ಹೋದರೆ ನಮ್ಮ ಪರಂಪರೆ ಮುಂದುವರೆದು ಬಂದು ಮುಂದೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆಯ ಸಂಕೇತವಾಗಿದೆ. ಯಾಕಂದರೆ ನಾವು ನೋಡಿದ್ರೆ ಇಂದಿನ ಮಹಾರಾಜರು ಇಂದಿನ ಶತಮಾನದಲ್ಲಿ ಇಂಥ ದೇವಸ್ಥಾನ ನಿರ್ಮಾಣ ಆಗಿತ್ತು ಅಂತ ನಾವು ಇತಿಹಾಸದಲ್ಲಿ ಓದ್ತಾ ಇದ್ವಿ. ಮುಂದಿನ ಪೀಳಿಗೆಯ ಮಕ್ಕಳು 21ನೇ ಶತಮಾನದಲ್ಲಿ ರಾಮ ಮಂದಿರವನ್ನು ಭವ್ಯವಾಗಿ 21ನೇ ಶತಮಾನದ ಶಿಲ್ಪಿಗಳು ನಿರ್ಮಾಣ ಮಾಡಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳುವಂಥ ಸಮಯವನ್ನು ನಾವು ಊಹಿಸ್ಬೋದು. ಭಾಳ ಸುಂದರವಾಗಿ ಸಾವಿರಾರು ಶಿಲ್ಪಿಗಳು, ಸಾವಿರಾರು ಜನ ಈ ಒಂದು ಬೃಹತ್ ನಮ್ಮ ಮಂದಿರವನ್ನು ಭಾಳ ಕೆತ್ತೋದು ಮಾತ್ರವಲ್ಲ, ಭಾಳ ಶ್ರದ್ಧೆಯಿಂದ, ಭಾಳ ಪ್ರೀತಿಯಿಂದ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು 4 ವರ್ಷದಲ್ಲಿ ಇಷ್ಟು ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡಿದಂತಹ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಯಾಕಂದರೆ ಅಷ್ಟು ಸಾಮಾನ್ಯವಾದ ವಿಷಯವಲ್ಲ. ಯಾಕಂದರೆ ಇಷ್ಟು ದೊಡ್ಡ ಮಂದಿರ ನಿರ್ಮಾಣ ಮಾಡಲಿಕ್ಕೆ ನಾವು ಇಂದಿನ ಸಮಯದಲ್ಲಿ ಲೆಕ್ಕ ಹಾಕೊಳ್ಳೋಕೆ ಹೋದರೆ 20 ವರ್ಷಗಳ ನಂತರ ಜಾಸ್ತಿಯೇ ಬೇಕಾಗತ್ತೆ. ಆದರೆ ಇಲ್ಲಿ 4 ವರ್ಷಗಳಲ್ಲಿ ಪೂರ್ಣಗೊಳಿಸಿದ್ದಾರೆ. ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಎಲ್ಲರೂ.